ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MIS ಮಲ್ಲಪ್ಪ ಜೋತವರು. ಆತ್ಮೀಯರೇ, BJP ಪಕ್ಷ ಏನೂ ತಿಳ್ಕೊಂಡಿತ್ತು ಅಥವಾ ಯಡಿಯೂರಪ್ಪನವರು ಏನೂ ತಿಳ್ಕೊಂಡಿದ್ರು, ಪಕ್ಷದ ಹೊರ ಹಾಕಿದರೆ ಇದು ತಣ್ಣಗೆ ಆಗ್ತದಂತಾರೆ, ಯತ್ನಾಳರ ಧ್ವನಿ ತಂಡ ಹೊಳಿತದಂತ ಅವ್ರು ಭಾವಿಸಿದ್ರು ಅಂತ ಕಾಣ್ತದೆ. ಆದರೆ ಅದು ದಿನದಿಂದ ದಿನಕ್ಕೆ ಇನ್ನಷ್ಟು ಉಗ್ರ ಆಗ್ತದೆ, ಅದು ಜೋರಾಗ್ತಾ ಇದೆ. ಅದರಲ್ಲೂ ಧೃತರಾಷ್ಟ್ರ, ಶಕುನಿ, ಏನೇನೋ ಮಹಾಭಾರತ ಪಾತ್ರ ಅಂತಂದಿಲ್ಲ. ಆ ಎರಡೂ ಪಾತ್ರಗಳಿಗೆ ಅಂದರೆ ನಮ್ಮ ವಿಜೇಂದ್ರ ಅವರಿಗೆ ಜೊತೆಗೆ ಯಡಿಯೂರಪ್ಪನವರಿಗೆ ಎಸೆತಾ ಇದ್ದಾರೆ. ತಾವು ಕೃಷ್ಣಾರ್ಜುನರು ಅಂತ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಪಕ್ಷವನ್ನು ಸ್ಥಾಪಿಸೇ ಬಿಡ್ತೀವಿ ಜನಾಭಿಪ್ರಾಯ ನೆಲೆಗಟ್ಟಿನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅವರ ಈ ಆರ್ಭಟ, ಅವರ ಏರಾಟದಿಂದ ಗಾಬರಿಗೊಂಡಿರುವ ನಮ್ಮ BJP ಏನಪ್ಪ ಹೆಜ್ಜೆ ಇಡೋದಿದ್ದಾರೆ ಇವರು ವಿರೋಧವಾಗಿ ಅಂತ. ಯಾಕಂದರೆ ಈಗಾಗಲೇ ಯಡಿಯೂರಪ್ಪ ಅವರ ಮತ್ತು ಅವರ ಮಗನ ಹೊಂದಾಣಿಕೆ ರಾಜಕೀಯ ಮತ್ತು ಅದೇ ಕಾಲಕ್ಕೆ ಉತ್ತರ ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಮಾಡಿದರು ಅನ್ನೋಂಥ ವಿಷಯ ತೆಗೆದುಕೊಂಡ. ಒಂದು ಕಡೆಗೆ ಹಿಂದೂಗಳಿಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ, ಇವ್ರು ಎಷ್ಟು ತೊಂದರೆ ಆಗಿದೆ ಅನ್ನುವಂಥದ್ದು, ಜೊತೆಗೆ ಉತ್ತರ ಕರ್ನಾಟಕ ಏನೇನು ಆಗ್ತಾಯಿದೆ ಅನ್ಯಾಯ, ಇಲ್ಲಿವರೆಗೆ ಏನು ಮಾಡಬೇಕಾಯಿತು, ಏನು ಮಾಡಲಿಲ್ಲ, ಮತ್ತು ಯಾರ್ಯಾರನ್ನು ಇವರು ಸೋಲಿಸಿದರು ಅನ್ನುವಂಥ, ತಮ್ಮ ಜೊತೆಗಾರರು ಯಾವ ರೀತಿ ಸೋಲಿಸಿದರು ಅನ್ನುವಂಥ ವಿಷಯ ತೆಗೆದುಕೊಂಡು ಹೋದಲ್ಲೆಲ್ಲ ಜೋರ್ದಾರಾಗಿ ಮಾತಾಡ್ತಾ ಇದ್ದಾರೆ. ಧ್ವನಿ ದಿನದಿಂದ ದಿನಕ್ಕೆ ಎತ್ತರಕ್ಕೆ ಇರ್ತಾಯಿದೆ, ಕಡಿಮೆನೇ ಆಗ್ತಾಯಿಲ್ಲ. ಅದೇ ಕಾಲಕ್ಕೆ ಇನ್ನು ಉಳಿದವರು ಇವ್ರ ಜೊತೆಗೆ ಎಷ್ಟು ಮಟ್ಟಿಗೆ ಬರ್ತಾರೆ ಅನ್ನೋದು ಈಗ ತುರ್ತು ಬದಿಗಿಟ್ಟ ಇವ್ರನ್ನೊಬ್ಬರನ್ನ ಇವತ್ತು ನೋಡುವಂಥ ಪ್ರಸಂಗ ಬಂದದೆ. ಯಾಕಂದ್ರೆ ಅವ್ರದ್ದು ಇನ್ನೂ ಆಳ ನಿರಾಳ ಅಂತ ಗೊತ್ತಾಗ್ತಾ ಇಲ್ಲ. ಅವರು ಮಾತ್ರ ಒಳಗೆ ಸಿಡಿದು ಹೇಳಬೇಕು ಅಂತ ಇದ್ದಾರೆ, ಬಟ್ ವ್ಯವಸ್ಥೆ ಅಡಿಸೋದಿಲ್ಲ. ಆದರೆ ಇವರು ಮಾತ್ರ ಭಂಡರಾಗಿದ್ದಾರೋ ಮತ್ತೇನೋ ಆಗಿದ್ದಾರೋ, ನಾವು ಬಲ್ಲೆ ಅನ್ನುವಂಥ ಹುಂಬತನಕ್ಕೆ ಇಳಿದಿದ್ದಾರೆ. ಗೊತ್ತಿಲ್ಲ, ಸ್ವಭಾವ ನೋಡಿದ್ರೆ ಹುಂಬತನ ಮಾತ್ರ ಅದು ಅವ್ರಿಗೆ ಸಾಕಷ್ಟು. ಮತ್ತು ಅಂಥವ್ರು ಸಾಹಸಿಕರು ಇರ್ತಾರೆ, ಹುಂಬತನ ಇದ್ದಂಥವ್ರು ಗೆಲ್ತಾರೋ ಸೋಲ್ತಾರೋ ಆ ಮಾತು ಬೇರೆ. ಆದರೆ ಸ್ಪಷ್ಟವಾಗಿ ಇವತ್ತು BJPನ ವಿರೋಧ ಮಾಡ್ತಾ ಇಲ್ಲ, ಆದರೆ ಅದರಲ್ಲಿ ಈ ಇಬ್ಬರನ್ನು ವಿರೋಧ ಮಾಡುವಂಥ ಒಂದು ಚಾಲಾಕ್ಷ ತಂತ್ರ ಇಟ್ಕೊಂಡು ನಡೆದಿದ್ದಾರೆ. ಇದಕ್ಕಾಗಿ ಹೊರಗೆ ಬಂದಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ನನ್ನ ತಾಯಿ ಪಕ್ಷ ಯಾವುದಪ್ಪ ಅಂದರೆ BJP ಅಂತ. BJPನ ಹೊಗಳ್ತಾನೆ ಹೈಕಮಾಂಡ್